ಪಾತ್ರದ ಬಗ್ಗೆ ಹೇಳ, ಕತೆ ಬಗ್ಗೆ ಹೇಳ. ನನಗೆ ಕಳ್ಕೊಳಕ್ಕೆ ಏನೂ ಇಲ್ಲ, ಏನು ಹೇಳ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಲ್ಲರಿಗೂ ಫಸ್ಟು ನಾನು ಪ್ರೇಮ್ ಬಗ್ಗೆ ಹೇಳೋಕ್ಕೆ ಇಷ್ಟಪಟ್ಟೇ ಬಿಡ್ತೀನಿ. ಯಾಕಂದರೆ ಐ ಥಿಂಕ್ ಈಸ್ ಒನ್ ಪ್ಯಾಷನೆಟ್ ಒಬ್ಸೆಸ್ಡ್ ಫಿಲ್ಮ್ ಮೇಕರ್. ಆಗು ಹೋಗುಗಳ ಮಧ್ಯೆ ಒಂದು ಒಳ್ಳೆಯ ಸಿನಿಮಾ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಪ್ರಯತ್ನ ನಾನು ಇವಾಗಿಂದಲ್ಲ, ಅವರ ಮೊದಲನೇ ಸಿನಿಮಾದಿಂದ ನೋಡ್ಕೊಂಬಂದವರು. ಆ್ಯಂಡ್ ಇವತ್ತುವರೆಗೂ ಆ್ಯಸ್ ಯು ರೈಟ್ಫುಲಿ ಸೆಡ್ ಮ್ಯಾಮ್, ನನಗೆ ಅವರು ವ್ಯಕ್ತಿಯಾಗಿ ಇಷ್ಟ. ಆ್ಯಂಡ್ ವ್ಯಕ್ತಿಯಾಗಿ ಇಷ್ಟ ಆದಮೇಲೆ ಆ ವ್ಯಕ್ತಿಗೋಸ್ಕರ ನಾವು ಏನು ಬೇಕಾದ್ರೆ ಮಾಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಕಾಲ ಭೈರವ ಇಸ್ ಜಸ್ಟ್ ಅ ಸ್ಮಾಲ್ ಬಬಲ್ ಆಫ್ ವಾಟ್ ವಿ ಕ್ಯಾನ್ ಡೂ ಫಾರ್ ಯು ಪ್ರೇಮ್. ಇಟ್ಸ್ ನಾಟ್ ದಟ್ ನಾವು ನಿಮಗೆ ಮಾಡ್ತಾರೆ ಉಪಕಾರ ಅಲ್ಲ, ನೀವು ಸಂಪಾದಿಸಿರೋದು ನಮ್ಮ ಪ್ರೀತಿನ, ನಮ್ಮದಲ್ಲ, ನಮ್ಮ ಥರ ತುಂಬ ಜನದ್ದು. ಓಕೆ, ಸೊ ಇಲ್ಲಿ ನಾನೇನು ಉಪಕಾರ ಮಾಡಿಲ್ಲ, ಅವ್ರು ಅವಾಗಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನನಗೆ ಹ್ಯಾಡ್ ದಿ ಆಪರ್ಚುನಿಟಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಬಹಳ ಅದ್ಧೂರಿಯಾದಂಥ ಒಂದು ಸಿನಿಮಾ ಮೂಡಿ ಬರ್ತಾ ಇದೆ ಅಂತ ಗೊತ್ತಿತ್ತು, ಕೇಡಿ ಅಂತ ಗೊತ್ತಿತ್ತು, ನನ್ನ ಸಹೋದರ ಧ್ರುವ ಅದಕ್ಕೆ ನಾಯಕ ನಟ ಅಂತ ಗೊತ್ತಿತ್ತು. ಆದರೆ ಅಷ್ಟು ದೊಡ್ಡ ಸಿನಿಮಾ ಆಗ್ಬೇಕಾದ್ರೆ ನಾವು ಎಲ್ಲೋ ಒಂಚೂರು ಇರಬೇಕೆ. ಕನ್ನಡದ ಯಾವುದೋ ಒಂದು ದೊಡ್ಡದ್ರಲ್ಲಿ ನಾವೊಂದು ಚಿಕ್ಕದಾಗಿರೋಣ ಅಂದ್ಕೊಂಡು